ಸಿದ್ದರಾಮಯ್ಯನವರಿಗೆ ಇವತ್ತು ಟೆನ್ಷನ್. ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಾಕೊಳ್ತಾರ ಸಿದ್ದರಾಮಯ್ಯ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಇವತ್ತು ಅದಕ್ಕೆ ಬಹುತೇಕ ಉತ್ತರ ಸಿಗುತ್ತೆ. ಮೂಡ ಹಗರಣದ ಸುಳಿಯಲ್ಲಿ ತಗಲಾಕೊಳ್ತಾರ ಸಿಎಂ ಸಿದ್ದರಾಮಯ್ಯ. ಇಂದು ಸಿಎಂ ಮೂಡ ಪ್ರಕರಣದ ಭವಿಷ್ಯ ನಿರ್ಧಾರ ಆಗಲಿದೆ. ಬೆಳಗ್ಗೆ 10:30ಕ್ಕೆ ತೀರ್ಪು ಪ್ರಕಟವಾಗಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ತೀರ್ಪು ಪ್ರಕಟ ಮಾಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಿಂದಲೇ ಸಿಬಿಐ ತನಿಖೆಯ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ಮಹತ್ವದ ದಿನ. ಮೂಡಾದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆಂಬ ಆರೋಪದಲ್ಲಿ ಸಿದ್ದು ಕುಟುಂಬಕ್ಕೆ ಢವಢವ ಶುರುವಾಗಿದೆ. ಅದ್ಯಾಕಂತೀರಾ? ಈ ಸ್ಟೋರಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಸಿಬಿಐಗೆ ಹೋಗುತ್ತಾ ಮೂಡ 50-50 ಹಗರಣ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಐಕಾನ್. ಸದ್ಯ ಸಿಎಂ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಎಂಬ ಹೆಸರು ಹೊತ್ತ ನಾಯಕನಿಗೆ ಅಂಟಿದ್ದ ಮೂಡ ಹಗರಣದಲ್ಲಿ ಇಂದು ಸಿದ್ದರಾಮನ ಹುಂಡಿಯ ಮಗನಿಗೆ ಬಿಗ್ ಡೇ. ಹೌದು, ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿಬಂದ ಮೂಡ ನಿವೇಶನ ಹಂಚಿಕೆ ಅಕ್ರಮಣ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಒಂದು ಕಡೆ ಲೋಕಾಯುಕ್ತ, ಇನ್ನೊಂದು ಕಡೆ ಇಡಿ ತನಿಖೆ ಮಾಡ್ತಿದೆ. ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ನ ಧಾರವಾಡ ಪೀಠ ಇಂದು ತೀರ್ಪು ಪ್ರಕಟ ಮಾಡಲಿದೆ. ಸಿದ್ದರಾಮಯ್ಯಗೆ ಶುರುವಾಗುತ್ತಾ ರಾಜಕೀಯ ಅತಂತ್ರ ಸ್ಥಿತಿ. ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ರು. ಪ್ರಕರಣದಲ್ಲಿ ಆರೋಪಿಗಳ ನಂಟಿನ ಕುರಿತು ಎಲ್ಲ ದಾಖಲೆ ಮತ್ತು ಪುರಾವೆಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದೇನೆ. ಲೋಕಾಯುಕ್ತ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿಲ್ಲ, ಹಾಗಾಗಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಸೇರಿ ಹಲವರು ವಾದ ಮಾಡಿದ್ರು. ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇಂದು ತನ್ನ ತೀರ್ಪನ್ನು ನೀಡಲಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ವೇಳೆ ಕೋರ್ಟ್ ಸಿಬಿಐ ತನಿಖೆಗೆ ಅಸ್ತು ಎಂದಿದ್ದೇ ಆದರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಪಕ್ಷದ ಒಳಗೆ ಮತ್ತು ವಿಪಕ್ಷಗಳು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲು ಮಾಡಿದರೆ ಬಂಧನ ಭೀತಿ ಹೆಚ್ಚಾಗಲಿದೆ. ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮಹತ್ವದ ದಿನ ಅಂದ್ರೆ ತಪ್ಪಾಗಲ್ಲ. ಸಿಬಿಐ ಮೂಡ ಅಕ್ರಮ ಕೇಸು ಹೋಗಿದ್ದೇ ಆದಲ್ಲಿ ರಾಜಕೀಯ ಅತಂತ್ರ ಹೆಚ್ಚಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತಿ ಬಾರಿ ಮೂಡ ಹಗರಣ ಬಂದಾಗ ಒಂದು ಮಾತು ಹೇಳ್ತೀರಿ, ನಮಗ್ ಬೇಕಾಗಿರೋದು ಸಿಎಂ ಅರೆಸ್ಟ್ ಆಗ್ತಾರಾ ಇಲ್ವಾ ಅಂತ ಅಲ್ವಾ? ಇಡಿ ಬಂದಾಗ್ಲೂ ಆ ಪ್ರಶ್ನೆ ಬಂತು, ಲೋಕಾಯುಕ್ತ ಬಂದಾಗ ಪ್ರಶ್ನೆ ಬಂತು. ಈಗ ಸಿಬಿಐಗೆ ಸಪೋಸ್ ಕೊಟ್ರೆ ಅವ್ರ ಬಂಧನ ಆಗುತ್ತಾ ಅನ್ನೋದು ಪ್ರಶ್ನೆ. ದ ಥಿಂಗ್ ಈಸ್, ನಾನು ನಾಗರಾಜ್ ಅಪ್ಪಸಂದ್ರ ಇದರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಬಹುದು. ಆದರೂ ನಾಗರಾಜ್ ಅವ್ರ ಜೊತೆ ಒಂದು ನನಗೆ ಚರ್ಚೆಗಳು ಚೆನ್ನಾಗಿರ್ತದೆ. ಇಲ್ಲಿ ತನಕ ಬಂಧನ ಆಗಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಸೂಕ್ತವಾದ ಪುರಾವೆಗಳು ಸಿಕ್ಕಿಲ್ಲ ಅಂತ ಲೆಕ್ಕ ನನ್ನ ಪ್ರಕಾರ. ಓಕೆ, ಇಫ್ ಇಟ್ ಗೋಸ್ ಟು ಸಿಬಿಐ ಆದ್ರೂ ಕೂಡ ನಿಮಗೆ ಹೋದ ತಕ್ಷಣ ಬಂಧನ ಮತ್ತು ಆಗೋದಿಲ್ಲ, ತನಿಖೆ ಆಗುತ್ತೆ. ಆ್ಯಂಡ್ ಆ ತನಿಖೆಯಲ್ಲಿ ಹೋದರೆ, ನಾನು ಹೇಳ್ತಾ ಇದ್ದು ಹೋಗುತ್ತಾ ಹೋಗೋದಿಲ್ಲ ಅನ್ನೋದು ಕೂಡ ನನಗೆ ಡೌಟ್ ಇದೆ. ಹೋದರೆ ಕೂಡ ಆ ಬಂಧನವಾಗುವಂಥ ಸಂದರ್ಭ ಏನಾದರೂ ಬಂದಾಗ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೂಡ ಇದ್ದಿರೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್ ನನ್ನ ಪ್ರಕಾರ, ಅಷ್ಟು ಬೇಗ ಆಗೋದಿಲ್ಲ. ಆಮೇಲೆ ಒಂದು ವೇಳೆ ರಾಜಕೀಯವಾಗಿ ನೀವು ಮಾತಾಡೋದಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರ ಬಂಧನವಾಗದೆ ಕೇವಲ ಇರುಸು ಮುರುಸುಂಟಾಗತ್ತೆ ಅನ್ನೋ ಕಾರಣಕ್ಕಾದರೆ ರಾಜಕಾರಣದ ಲಾಭ ಕೂಡ ಏನೂ ಇಲ್ಲ. ರಾಜಕಾರಣದಲ್ಲಿ ಲಾಭ ಆಗೋದು ಬಂಧನವಾಗಿ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ತಕ್ಷಣ ಏನಾಗಬಹುದು ಅನ್ನುವಂಥದ್ದು ಕೂಡ ಅರಾಜಕತೆ ಆಗ್ಬೋದು, ಮತ್ತೊಂದು ಆಗ್ಬೋದು. ಆದರೆ ಒಂದು ವೇಳೆ ನೀವು ರಾಜಕೀಯವಾಗಿ ಮಾತಾಡೋದಿದ್ರೆ ಇನ್ನೊಂದು ಅಪೋಸಿಷನ್ ಪಾರ್ಟಿಗೆ ಲಾಭ ಆಗತ್ತಾ? ನೋ, ಇಲ್ಲ. ಲಾಭ ಆಗೋದು ಒಂದು ವೇಳೆ ಆದರೆ ಡಿ ಕೆ ಶಿವಕುಮಾರ್ಗೆ ಆಗಬಹುದು ಅಥವಾ ಇನ್ನಿತರ ಯಾರಿಗೂ ಆಗಬಹುದು. ನೀನ್ ಯಾಕಪ್ಪ ಡಿ ಕೆ ಶಿವಕುಮಾರ್ಗೆ ಕೊಡೋದಕ್ಕೆ ನಾನು ಯಾಕೆ ಸಿದ್ದರಾಮಯ್ಯನವ್ರನ್ನ ಕೆಣಗಿಳಿಸ್ಲಿ? ಅದಕ್ಕಿಂತ ಸಿದ್ದರಾಮಯ್ಯನವರೇ ಬೆಸ್ಟು. ಯಾಕಂದ್ರೆ ಬಿಜೆಪಿಗೆ ಸತ್ಯ ಹೇಳಬೇಕು ಅಂದ್ರೆ ಬಿಜೆಪಿಗೆ ಸಿದ್ದರಾಮಯ್ಯ ಸೇಫ್ ನನ್ನ ಪ್ರಕಾರ. ಅಲ್ಲ, ಸಿದ್ದರಾಮಯ್ಯ ಸೇಫ್ ಒಂದು ಲೆಕ್ಕದಲ್ಲಿ. ಡಿ ಕೆ ಶಿವಕುಮಾರ್ ಏನ್ ಗೊತ್ತಾ, ಆ ಪೋಷಣೆ ತಗೊಂಡ್ಬಿಡ್ತಾರೆ.
JDS ನ ಆಪೋಷಣ ತಗೊಂಡ್ಬಿಡ್ತಾರೆ, BJP ನ ಕೂಡ ಆಪೋಷಣ. ಈ ಸಂದರ್ಭದಲ್ಲಿ ನಾನು ಹೇಳಿದ್ದು, ಈ ಸಂದರ್ಭದಲ್ಲಿ ಆ ತಾಕತ್ತಿರೋ ಮನುಷ್ಯ ಅದು. ಸಿದ್ದರಾಮಯ್ಯ ದುಡ್ಡು ಖರ್ಚು ಮಾಡಿಬಿಟ್ಟು 10 ಜನ ತಗೊಂಬನ್ನಿ ಅದೆಲ್ಲ ಮಾಡೋ ವ್ಯಕ್ತಿ ಅಲ್ಲ ಅವರು. ಸಿದ್ಧಾಂತಬದ್ಧವಾಗಿ ಸಿದ್ದರಾಮಯ್ಯ ಡೇಂಜರ್ ಇರ್ಬೋದು BJPಗೆ, ಸೈದ್ಧಾಂತಿಕವಾಗಿ, ಆಯ್ತಾ. ಬಟ್ DK ಶಿವಕುಮಾರು ಸಿದ್ಧಾಂತ ಎಲ್ಲ ಪಕ್ಕಕ್ಕಿಡಿ, ಫಸ್ಟು ಬುಲ್ಡೋಜಿಂಗ್ ಅಂತಾರಲ್ಲ, ಯಾರಪ್ಪ ಎಷ್ಟು ಜನ ಇದ್ದೀರಿ ನೀವು, 10 MLAಗಳು ಯಾರು ಬಂದ್ಬಿಡಿ, ಅದು ನಿಮ್ದೇನೋ ಕೇಸ್ ಇದೆಲ್ಲ ಸರಿ ಮಾಡೋಣ, ಇಂಥ. ಸೊ ಹಾಗಾಗಿ ಇದು ನನ್ನ ಒಂದು ಊಹೆ ಕಲ್ಪನೆ. ಬನ್ನಿ, ನಾಗರಾಜ್ ಬರ್ತಾರೆ. ನಾಗರಾಜ್, CBIಗೆ ಹೋಗುತ್ತೆ ಇಲ್ಲ. ಓಕೆ, ಹೋದರೆ ಪ್ರೊಸೀಜರ್ ಹೆಂಗೆ, ಹೋದರೆ ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು. ಹೋಗದೇ ಇದ್ರೆ ಮುಗೀತು ಬಿಡಿ, ಅಲ್ಲಿಗೆ ಕತೆ ಮುಗೀತು. ಆಮೇಲೆ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಅಜರಾಮರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ, ಒಬ್ಬ ಪೊಲಿಟಿಕಲ್ ಇಶ್ಯೂಗಳನ್ನು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಒಂದು ಕೋರ್ಟ್ ಇಶ್ಯೂಗಳನ್ನು ನೋಡೋ ಮುಖಾಂತರ, ಜೊತೆಗೆ ಪೊಲಿಟಿಕಲ್ ಕ್ರೈಸಿಸ್ ಈ ಮೂರನ್ನು ಕೂಡ ಅವಲೋಕಿಸಿದಾಗ, ಒಂದು ಕಡೆ ಕೋರ್ಟ್ ಏನು ಹೇಳುತ್ತೆ, ಕೋರ್ಟ್ ಒಂಥರ ಹೆಂಗೆ ಹೇಳುತ್ತೆ ಅಂತಂದರೆ, ಯಾವತ್ತೂ ಕೂಡ ಈ ಕುದುರೆಗೆ ಹಿಂಗೆ ಕಟ್ಟಿರ್ತಾರೆ ಗೊತ್ತಾ, ಆ ಥರ ಅದು ಮಾತಾಡ್ತಾ ಹೋಗುತ್ತೆ. ಇನ್ನೊಂದು ಇದರಲ್ಲಾಗಿರುವಂಥ ಕ್ರೈಮು, ಆಯಿತಾ. ಮೂರನೇದ್ದು ಈ 2 ಘಟನಾವಳಿಗಳಿಂದ ರಾಜಕೀಯದ ಮೇಲೆ ಬೀರುವಂಥ ಪರಿಣಾಮ. ತುಂಬ ಜನರಿಗೆ ಏನಾಗುತ್ತೆ ಅಂತಂದರೆ, ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಾರೆ, ಕೋರ್ಟ್ ಕಲಾಪಗಳನ್ನು ಹೇಳ್ತಾರೆ, ರಾಜಕೀಯ ದಾಳಗಳೇನಂತ ಗೊತ್ತಿರೋದಿಲ್ಲ. ಕೆಲವರಿಗೆ ರಾಜಕೀಯ ದಾಳಗಳ ಬಗ್ಗೆ ಗೊತ್ತಿರುತ್ತೆ, ಕೋರ್ಟ್ ಕಲಾಪಗಳು ಏನಂತ ಗೊತ್ತಿರೋದಿಲ್ಲ, ಮಿಕ್ಸಪ್ ಆಗೋದು. ನಾವೊಂದು ಅವತ್ತಿಂದ ಹೇಳಿದ್ದು ಒಂದೇ ಒಂದು ಮಾತು, ಯಾವನು ಏನೇ ಅಂದರೂ ಕೂಡ ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಕಾರಣ ಎಲ್ಲ ಹೇಳಿದ್ದೀನಿ. ಓಕೆ, ಈಗ ನಿಮ್ಮ ಸರದಿ ನಾಗರಾಜ್, ನೀವು ಸ್ವಲ್ಪ ಬೆಳಕು ಚೆಲ್ಲಿ ನೋಡೋಣ ಏನು ಅಂತ. ಜಯಪ್ರಕಾಶ್, ಏನು ಮೂಢ ಹಗರಣದ ಒಂದು ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಲಾಗಿದೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಈ ಒಂದು ಪ್ರಕರಣವನ್ನು CBIಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ 50-50 ಚಾನ್ಸಸ್ ಇರ್ತಕ್ಕಂಥದ್ದು. ಯಾಕಂತಂದರೆ, ಏನು ಹಿಂದೆ ವಾಲ್ಮೀಕಿ ಹಗರಣವನ್ನು ಇದೇ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠ CBIಗೆ ಕೊಡೋದಕ್ಕೆ ನಿರಾಕರಿಸಿತ್ತು. ಆದರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಡಿಷನ್ ಕೊಡಬೇಕಾದ್ರೆ ಏನು ಚಾನ್ಸಸ್ ಇದೆ ಅಂತಂದರೆ, ಲೋಕಾಯುಕ್ತ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ತನಿಖಾ ವರದಿಯನ್ನು ಕೋರ್ಟ್ ತನ್ನ ವಶಕ್ಕೆ ತೆಗೆದುಕೊಂಡು ಅದರ ಪರಾಮರ್ಶೆಯನ್ನು ನಡೆಸಿ ಅದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತೇಳಿ ಅಬ್ಸರ್ವ್ ಮಾಡಿದೆ. ಒಂದು ವೇಳೆ ನ್ಯಾಯಾಧೀಶರ ಗಮನಕ್ಕೆ ಲೋಕಾಯುಕ್ತ ತನಿಖೆಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ ಅಂತಂತೇಳಿ ಕಂಡು ಬಂದಿದ್ದೆ ಆದರೆ 100% ಈ ಒಂದು ಪ್ರಕರಣವನ್ನು CBIಗೆ ಕೊಡೋ ಸಾಧ್ಯತೆ ಇರ್ತದೆ. ಇದು ಲೋಕಾಯುಕ್ತ ಏನು ಇದುವರೆಗೂ ಮಾಡಿರ್ತಕ್ಕಂಥ ತನಿಖಾ ವರದಿಯನ್ನು ಡಿಫೈನ್ ಮಾಡುವಂಥದ್ದು. ಒಂದು ವೇಳೆ ಲೋಕಾಯುಕ್ತ ತನಿಖೆಯಿಂದ CBIಗೆ ಈ ಒಂದು ತನಿಖೆ ವರ್ಗಾವಣೆ ಆಗಿದ್ದೆ ಆದರೆ ಮತ್ತೆ CBIನಲ್ಲಿ ಹೊಸ FIR ದಾಖಲಾಗುತ್ತೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನು ತನಿಖೆ ಮಾಡುವ ಎಲ್ಲ ಅರ್ಹತೆ ಮತ್ತು ಎಲ್ಲ ಅಧಿಕಾರ ವ್ಯಾಪ್ತಿ CBIಗೆ ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಅನುಮತಿಯನ್ನು ಕೊಡಬೇಕು. ಯಾಕಂದರೆ ಕೋರ್ಟ್ ಆದೇಶ ಆಗಿರೋದ್ರಿಂದ ಏನು CBIಗೆ ಒಂದು ಪೂರ್ವಾನುಮತಿಯನ್ನು ಕೊಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಅವ್ರ ವಿರುದ್ಧನೇ, CM ವಿರುದ್ಧನೇ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೊಡಲೇಬೇಕು, ಸಹ ಕೊಡ್ತಾರೆ. ಇಲ್ಲಿ ಹೊಸದಾಗಿ FIR ದಾಖಲಿಸಿ ಏನು ಈ ಹಿಂದೆ ಲೋಕಾಯುಕ್ತ ತನಿಖೆ ಮಾಡ್ತು, ಮೂಢ ಮಾಜಿ ಅಧಿಕಾರಿಗಳಿರ್ಬೋದು, CM ಸ್ಟೇಟ್ಮೆಂಟ್ ಇರ್ಬೋದು, ಎಲ್ರಿಗೂ ನೋಟಿಸ್ ಆಗುತ್ತೆ, ಎಲ್ಲರೂ ವಿಚಾರಣೆಗೆ ಹೋಗಬೇಕಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಸಿದ್ದರಾಮಯ್ಯ ಮೇಲೆ ಇರ್ತಕ್ಕಂಥ ಅಲಿಗೇಷನ್ ಏನಂತಂದರೆ, ಅವರು ಒಬ್ಬ ಸಾರ್ವಜನಿಕ ಹುದ್ದೆಯಲ್ಲಿ ಇದ್ಕೊಂಡು ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅಂತೇಳಿ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಅಪರಾಧಕ್ಕೆ 3 ವರ್ಷ ಶಿಕ್ಷೆ ಇರುತ್ತೆ. ಇದು ರುಜುವಾತಾದರೆ ಅಥವಾ ಇದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಕ್ಕರೆ, ಬಹುತೇಕ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಸಹ ಸಿದ್ದರಾಮಯ್ಯ ಒಂದು ಫೋನ್ ಮಾಡಿದ್ರು ಅಥವಾ ಒಂದು ಲೆಟರ್ ಬರೆದಿದ್ರು, ಇದು ಯಾವುದಕ್ಕೂ ಸಾಕ್ಷಿಗಳು ಸಿಗದೆ ಇರೋದ್ರಿಂದ CBIನಿಂದ ಕೂಡ ಸಿದ್ದರಾಮಯ್ಯ ಬಂಧನ ಆಗೋ ಸಾಧ್ಯತೆ 99% ಕಡಿಮೆ ಇರತಕ್ಕಂಥದ್ದು. ಜಯಪ್ರಕಾಶ್, ಇದು ಒಂದು ಕಡೆ ಆಗಿ ಸಿದ್ದರಾಮಯ್ಯ ಒಂದು ವೇಳೆ ಇದು ಏನು CBIಗೆ ಹೋಗಲೇ ಇಲ್ಲ ಅಂತಂದರೆ ಪ್ರಕರಣ ಏನು ರಾಜ್ಯ ರಾಜಕೀಯದಲ್ಲಿ ಸದ್ಯ BJP ಒಂದೇ ಸಿಂಗಲ್ ಅಜೆಂಡಾ ಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಚಾಟಿ ಬೀಸ್ತಾ ಇರ್ತಕ್ಕಂಥದ್ದು ಮೂಢ ಹಗರಣದಲ್ಲಿ CM ಕುಟುಂಬ ಭಾಗಿಯಾಗಿದೆ ಅಂತೇಳಿ. ಇದು CBIಗೆ ಹೋಗಲಿಲ್ಲ ಅಂತಂದರೆ ಈ ರಾಜ್ಯ BJP ಏನು ಹೋರಾಟ ಮಾಡ್ತಾ ಇದೆ ಈ ವಿಚಾರದಲ್ಲಿ, ಇದಕ್ಕೆ ರಾಜ್ಯ BJPಗೆ ಇದು ದೊಡ್ಡ ಹೊಡೆತವನ್ನು ಕೊಡುವಂಥದ್ದು. ಜಯಪ್ರಕಾಶ್, ಓಕೆ, ಈಗ ನಾವು CBIಗೆ ಹೋಯ್ತು ಅನ್ನೋ ರೀತಿಯಲ್ಲೇ ಮಾತಾಡೋಣ, ಅದು ಬೇರೆ ವಿಚಾರ. ಒಂದು ವೇಳೆ CBIಗೆ ಹೋದರೆ ನಾಗರಾಜ್, ಈ ಪ್ರೊಸೀಜರ್ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ನಡೀಬೋದು? ಯಾಕಂದರೆ ನನಗೆ ದಿನ, ತಿಂಗಳು, ವರ್ಷ ಮತ್ತು ಒಂದು ಸರ್ಕಾರದ ಅವಧಿ, ಈ ಇಕ್ವೇಷನ್ ನನಗೆ ವೆರಿ ಇಂಪಾರ್ಟೆಂಟ್. ಹೆಂಗೆ ನಡೀಬೋದು ಅಂತ. ಓಕೆ, ಒಂದು ವೇಳೆ ಇಲ್ಲ ಅರೆಸ್ಟ್ ಆಗುವಂಥ ಸಾಧ್ಯತೆ ಇರ್ಬೋದು ಅಂತ ಹೇಳಿದ್ರೆ, ಆ CBI ಡೇ 1ನಿಂದ ಮತ್ತೆ ಶುರು ಮಾಡಿ 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 ಇಲ್ಲ ನೀವು ತಪ್ಪಿತಸ್ಥರು ಅಂತ ಆಗತ್ತಾ, ಅಥವಾ ಅರೆಸ್ಟ್ ಆಗುವಂಥ ಸಂದರ್ಭ ಬರ್ಬೋದಾ? ಆ ಟೈಮ್ ಎಷ್ಟು ಹಿಡಿಬೋದು ಅದಕ್ಕೆ ಅಂತ. ಆ ಟೈಮ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 2.5 ವರ್ಷ ಮುಗಿಸಿರ್ಬೋದಾ, ಮಾಜಿ ಆಗಿರ್ಬೋದಾ, ಮಾಜಿ ಆದ ನಂತರ ಅವರ ಅರೆಸ್ಟ್ ಅಗತ್ಯ ಇದೆಯಾ ಬೇರೆ ಪಕ್ಷಗಳಿಗೆ, ಅಥವಾ 5 ವರ್ಷ ಮುಗಿದಿರ್ಬೋದಾ,
ಕಾಂಗ್ರೆಸ್ನ ಕಾಲಾವಧಿ, ಈ ಥರ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಖಂಡಿತವಾಗ್ಲೂ ಜಯಪ್ರಕಾಶ್, ಯಾಕಂತಂದ್ರೆ ಏನು ಒಂದು ವೇಳೆ ಈಗ ನೀವು ಹೇಳ್ದಂಗೆ ಇದು ಪ್ರಕರಣ CBIಗೆ ಹೋಯ್ತು ಅಂತ ಇಟ್ಕೊಂಡ್ರೆ ಮೊದಲಿಗೆ FIR ದಾಖಲು ಮಾಡಬೇಕು. CBI ಕಡತವನ್ನು ತೆಗೆದುಕೊಂಡು FIR ದಾಖಲು ಮಾಡಬೇಕು. ಜೊತೆಗೆ ಅದನ್ನು ಪ್ರೊಸೀಡ್ ಮಾಡೋದಕ್ಕೆ ಏನು ರಾಜ್ಯ ಸರ್ಕಾರ ಪೂರ್ವಾನುಮತಿಯನ್ನು ಮಂಜೂರು ಮಾಡಬೇಕು. ಕೋರ್ಟ್ ಆದೇಶ ಇರೋದ್ರಿಂದ ಮಾಡ್ತಾರೆ. ಒಂದು ವೇಳೆ ಕೋರ್ಟ್ ಆದೇಶವನ್ನು ಓವರ್ಟೇಕ್ ಮಾಡೋದಕ್ಕೆ ಕ್ಯಾಬಿನೆಟನ್ನು ನಡೆಸಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಇದೇನಾದರೂ ಆಗಿ ಕ್ಯಾಬಿನೆಟ್ ಡಿಸಿಷನ್ನು ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋದಾದರೆ CBI ತನಿಖೆನೇ ತಡ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ CBIಯೇ ತನಿಖೆ ಮಾಡ್ತವೆ ಅಂತಂದ್ರೂ ಸಹ ಸಿದ್ದರಾಮಯ್ಯ ಅವರ ಅಧಿಕಾರ ಅವಧಿಯಲ್ಲಿ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇರ್ತದೆ ವಿನಃ ಬಿಟ್ಟರೆ ಏನು ಅವರಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅಥವಾ ಏನು ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನು ಬೀರಿದ್ದಾರೆ ಅಂತೇಳಿ ರುಜು ಮಾಡಿ ಅವರನ್ನು ಬಂಧಿಸೋ ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಭಾಳ ಅದ್ಭುತವಾಗಿ ವಿವರಿಸಿದ್ರಿ. ನಮ್ಮ ವೀಕ್ಷಕರಿಗೂ ಅದನ್ನು ಮತ್ತೊಮ್ಮೆ ಅರ್ಥ ಮಾಡಿಸ್ತೇನೆ. ಶ್ರುತಿ, ನಿಮ್ಗೆ ಅರ್ಥ ಆಗಿರ್ಬೋದು. ಅಂದರೆ ಇದು ಭಾಳ ಒಂದು ಡೌಟ್ ಬಂತು. ಅವ್ರು ಹೇಳಿದ್ರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಲ್ಲೊಂದು ನಿರ್ಧಾರ ಕೈಗೊಳ್ಬಹುದು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದ್ರಾದ್ರೆ ತಡೆ ಆಗುತ್ತೆ ಅಂತ. DK ಶಿವಕುಮಾರ್ ಪ್ರಕರಣ ಕೂಡ ಹಾಗಾಯ್ತು. ಕ್ಯಾಬಿನೆಟ್ನಲ್ಲಿ ಅದನ್ನ ಅಲ್ಲ, ಒಂದು ಆಲ್ರೆಡಿ ಈಗ ಅಲ್ಲಿ ಕ್ಯಾಬಿನೆಟ್ ಅಂತಂದ್ರೆ ಅದು ಕ್ಯಾಬಿನೆಟ್, ಅದು BJP ಕಾಂಗ್ರೆಸ್ ಅಂತಿಲ್ಲ. ಸರ್ಕಾರ ಅಂತಂದ್ರೆ ಸೀಟ್ ಇದ್ದಂಗೆ. ಈಗ ನಾವು ಹೇಳ್ತೇವಲ್ಲ ಇಂದ್ರ ಅಂತಂದ್ರೆ ಇಂದ್ರನ ಒಂದು ಸೀಟ್ ಇದ್ದು ನಾವು ಹೇಳ್ತೀವಲ್ಲ ಇಂದ್ರ, ಅಲ್ಲಿ ಇಂದ್ರ ತುಂಬ ಜನ ಬಂದು ಹೋಗಿರ್ತಾರೆ. ಪ್ರಧಾನಿ ಅಂತಂದ್ರೆ ಅಲ್ಲಿ ಆ ಪ್ರಧಾನಿ ಸೀಟ್ ಅದು. ಅಲ್ಲಿ ಈಗ ನರೇಂದ್ರ ಮೋದಿ ಇದ್ದಾರೆ ಅನ್ನೋ ರೀತಿಯಲ್ಲಿ. ಈಗೇನು ಅಂತಂದರೆ ಈ CBIಗೆ ಕೊಡಬೇಕು ಅಂತಂದರೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡಬೇಕಾಗುತ್ತೆ. ಈಗ ಆದರೆ ಇಲ್ಲೇನಿದೆ, ಈಗ ಗಣಪತಿ ಕೇಸ್ ಬಂತು, DK ರವಿ ಕೇಸ್ ಬಂತು. ಆಗೇನು ಕೋರ್ಟ್ ಹೇಳಿಲ್ಲ CBI ಕೊಡಿ ಅಂತ ಹೇಳಲಿಲ್ಲ. ವಿರೋಧ ಪಕ್ಷಗಳು ಡಿಮಾಂಡ್ ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಕ್ಯಾಬಿನೆಟಲ್ಲಿ ತಗೊಂಡು CBIಗೆ ನೀವು ಏನೇ ಕೊಡೋದಿದ್ರು ಕೂಡ ಅವರಾಗಿ ಬಂದು ಕೊಡೋ ಅಂತ ಕೇಳೋಂಗಿಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಕೊಡಬೇಕಾಗತ್ತೆ, ಅದಕ್ಕೆ ಇಂಟರ್ಫಿಯರ್ ಆಗಬೇಕಾಗತ್ತೆ. ಇಡಿ ಹಾಗಲ್ಲ. ಇಡಿ ನಿಮಗೆ ಎರಡು ರಾಜ್ಯಗಳ ನಡುವೆ, ಎರಡು ದೇಶಗಳ ನಡುವೆ ಹಣಕಾಸು ವ್ಯವಹಾರಗಳಾಗಿದ್ದರೆ ನೀವು ಯಾರನ್ನು ಕೇಳಬೇಕಾಗಿಲ್ಲ. ನೀನು ಯಾಕೆ ಬಂದೆ ಅಂತ ಕೇಳಂಗಿಲ್ಲ. ಹಾಗಾಗಿ ಇದೆಯಲ್ಲ ಯಾವುದು ಮೂಡಾ ಹಗರಣದಲ್ಲಿ ಇಡಿ ಬಂತಲ್ಲ, ಯಾಕಂದ್ರೆ ಎರಡು ರಾಜ್ಯಗಳ ನಡುವೆ ಕಿರಿಕಿರಿ ಆಗಿದೆ ಅನ್ನೋ ಕಾರಣಕ್ಕಾಗಿ. ಆಗ ನೀವು ಕೇಳ್ಬೋದು, ಸರ್ ವಾಲ್ಮೀಕಿಯಲ್ಲಿ CBI ಬಂತಲ್ಲ ಅಂತೇಳಿ. ವಾಲ್ಮೀಕಿಯಲ್ಲಿ ಯಾಕೆ CBI ಬಂತು ಅಂತಂದ್ರೆ ಅವರು ಯಾವುದು ಯೂನಿಯನ್ ಬ್ಯಾಂಕ್ ಅಲ್ಲ ಇರೋದು. ಯೂನಿಯನ್ ಬ್ಯಾಂಕ್ ಒಂದು ಕಾನೂನಿದೆ. 5 ರಿಂದ 25 ಕೋಟಿ ಅಂತ ಅನ್ಕೊಂಡಿದ್ದೀನಿ ನಾನು. 25 ಕೋಟಿ 5 ಕೋಟಿ ವಾಟ್ ಎವರ್ ಇಟ್ ಮೇ ಬಿ, 25 ಕೋಟಿ. ಈಗ ನೀವೊಂದು ಬ್ಯಾಂಕ್ನ ಮ್ಯಾನೇಜರ್ ಅಥವಾ ಸಮಥಿಂಗ್ ಎಲ್ಸ್, 25 ಕೋಟಿ ಅವ್ಯವಹಾರ ಆಗಿದೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ RBIನ ಒಂದು ಇದಿದೆ, ಅವ್ರು ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ಬೋದು. CBI ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ಬೋದು, ಏನಾಗಿದೆ ಅಂತ ಕೇಳ್ಬೋದು. ಆಯ್ತಾ? ಆಮೇಲೆ ಯೂನಿಯನ್ ಬ್ಯಾಂಕ್ ಏನು ಮಾಡಿತ್ತು, ಪತ್ರ ಬರೆದಿತ್ತು, ನಮ್ಮ ಎಂಪ್ಲಾಯಿಗಳಿದ್ದಾರೆ CBI ಎನ್ಕ್ವೈರಿ ಮಾಡಲಿ ಅಂತೇಳಿ ಪತ್ರ ಬರೆದಿತ್ತು. ಇದೆಲ್ಲ ಬದಿಗಿಡಿ. ಈಗ ಇರುವಂಥದ್ದು CBIಗೆ ಹೋಗುತ್ತಾ ಹೋಗೋದಿಲ್ವ? ಹೋಗಿಲ್ಲ ಅಂತಂದ್ರೆ ಮುಗೀತ್ರಿ, ಆರಾಮ್. ಮತ್ತೆ ಇಡೀ ಪಟಾಕಿ ಹೊಡಿಬೋದು ನೀವು, ಡಮ್ 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 ಡಮ್. BJPಗೆ ಮುಖ ಇಲ್ಲ ಹಂಗಾಗ್ಬಿಡ್ತದೆ. ಬೇರೆ ವಿಚಾರ. BJP ಎಲ್ಲ ನಿಜವಾಗಿ ಹೋರಾಟ ಮಾಡಿದ್ದಿದ್ದಾರೆ. ಸ್ನೇಹಮಯ ಕೃಷ್ಣ ದೊಡ್ಡದು ಮಾಡಿದ್ದು. ಸೊ ಹಾಗಾಗಿ BJP ಅದನ್ನು ಎನ್ಕರೇಜ್ ಮಾಡ್ಕೋತು, ಅದು ಅವರ ಕರ್ತವ್ಯ. ಒಂದು BJP CBIಗೆ ಹೋದ್ರೆ ಹಾಗಿದ್ರೆ BJP ಪಟಾಕಿ ಹೊಡಿಬೇಕಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಅವರು ಹೇಳ್ತಾ ಇದ್ರು CBIಗೆ ಕೊಡಿ ಅಂತ ಹೈಕೋರ್ಟ್ ಹೇಳಿದ ಕಾರಣಕ್ಕಾಗಿ ಕೊಡಬೇಕಾ ಕೊಡಬಾರ್ದು ಅಂತ ಡಿಸಿಷನ್ ತಗೊಳಕ್ಕಾಗೋದಿಲ್ಲ. ಇವರೊಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿಬಿಟ್ಟು CBI ಕೊಡಿ ಅಂತ ಹೈಕೋರ್ಟ್ ಹೇಳಿದೆ, ಇದರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಣ ನಂಬರ್ 1, ಇಲ್ಲ CBI ಕೊಡೋಣ ನಂಬರ್ 2. ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ಒಂದು 6 ತಿಂಗಳು 1 ವರ್ಷ ಡಗ ಹಂಗೆ ತಡೆ. ಆಯ್ತಾ? ಅಷ್ಟಾಗೋಗ 3 ವರ್ಷ ಆಗ್ತಾ ಬರುತ್ತೆ. ಇಲ್ಲಿ ಎರಡನೇದಿಲ್ಲಪ್ಪ CBI ಕೊಟ್ವಿ. CBI ಕೊಟ್ಟಾಗ ಶುರುವಿಂದ ಆ 1, ಆ 2, ಆ 3, ಆ 4 ಅಷ್ಟಾಗೋಗ 2.5 ವರ್ಷ ಆಗಿದ್ರೆ, ಒಂದು ವೇಳೆ ಇವರು ಹೇಳ್ತಾ ಇದ್ದಾರಲ್ಲ ಇದು ರಾಜಕೀಯ ಪ್ರೇರಿತ ನೀನು CM ಆಗಿದ್ದಾಗ ಮಾತ್ರ ನಿಮ್ಮನ್ನು ಕೆಳಗಿಳಿಸೋದು ನಮಗೆ ಇರುವಂಥದ್ದು. DK ಶಿವಕುಮಾರ್ ಬಂದ ನಂತರ ಏನು ಆಗುವಂಥದ್ದಿಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾನು ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದು, ಹಾಗಿದ್ರೆ ಮೂಡಾ ಹಗರಣದಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸೇರಿದಂತೆ ಅಥವಾ ಅವರ ಫ್ಯಾಮಿಲಿ ಸೇರಿದಂತೆ ಮೂಡಾ ಹಗರಣದಲ್ಲಿ ಏನೂ ಆಗಿಲ್ವೋ? ಆಗಿದೆ. ಕಳ್ಳತನ ಆಗಿದೆ, ಕಳ್ಳರಿದ್ದಾರೆ. ಆದರೆ CM ಕಳ್ಳನ ಹೌದಾ ಅಲ್ವಾ ಅನ್ನುವಂಥ ಪ್ರಶ್ನೆ ಬರೋದು, ಅದು ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದ್ದ ಅವತ್ತಿಂದ ಇಲ್ಲಿ ತನಕ CM ಮೇಲೆ ಇರೋದೇನು, 14 ಸೈಟನ್ನು ಪಡ್ಕೊಳ್ಳೋದಕ್ಕೆ ಇವರು ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ. ಯಾವಾಗಿಂದ ಅಂತಂದಾಗ ಅವ್ರು ಹೇಳ್ತಾರೆ 1999ರಿಂದ ಅಂತ ಹೇಳ್ತಾರೆ. ನೋಡ್ರಿ, ನಿಮಗೆ ಒಂದು ಕಾಸ್ಟ್ಲಿಯೆಸ್ಟ್ ಬ್ಯಾಗೋ, ಒಂದು ಕಾಸ್ಟ್ಲಿಯೆಸ್ಟ್ ಸ್ಯಾಂಡಲೋ ಅಥವಾ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮೋ, ಒಂದು 20,000 30,000 ಅಥವಾ ವಾಚೋ, ಇದು
ಇದನ್ನು ನೀವು ಒಂದು ಪಡ್ಕೋಬೇಕು ಅಂದ್ರೆ 25 ವರ್ಷ ಎಲ್ಲ ತಪಸ್ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗ್ಬಿಡುತ್ತೆ. ಒಂದು 2 ತಿಂಗಳು ಅಡ್ಜಸ್ಟ್ ಮಾಡ್ತೀನಿ ರೀ ಸ್ಯಾಲ್ರಿ, 1 ತಿಂಗಳು ಅಡ್ಜಸ್ಟ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಹೇಳಿದ್ದು 14 ಸೈಟ್ಗಳನ್ನು ಲಪಟಾಯಿಸೋದಕ್ಕೆ ಅಂತ ಇಟ್ಕೊಳ್ಳೋದಿದ್ರೆ 25 ವರ್ಷ ಸ್ಕೆಚ್ ಹಾಕಬೇಕಾ ಅಂತ ನನ್ನ ಪ್ರಶ್ನೆ. ಅದು ಕೂಡ ಸಿದ್ದರಾಮಯ್ಯನಂತವ್ರು 25 ವರ್ಷ, 99ರಲ್ಲಿ ನಾನು ಉಪಮುಖ್ಯಮಂತ್ರಿ ಆಗ್ತೀನಿ, ಈಗ ಡಿನೋಟಿಫಿಕೇಶನ್ ಮಾಡೋಣ, ಆಮೇಲೆ 2006ರಲ್ಲಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ. ಯಾರು ಹೇಳಿದ್ರು ಅವರಿಗೆ? 2006ರಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆಗ್ತೀನಿ, 7ರಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಆಗ ಅದಕ್ಕೆ ಸೈನ್ ಮಾಡ್ತೀನಿ, ಆಮೇಲೆ ಮತ್ತೆ ನಾನು 2018ರಲ್ಲಿ ಗವರ್ಮೆಂಟ್ ಹೋಗುತ್ತೆ, 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಆಗ ಈ ಜಾಗವನ್ನು ಲಪಟಾಯಿಸ್ಕೊಳ್ಳೋಣ. ಹಂಗೆ ಸಾಧ್ಯ ಇದೆಯಾ ಅಂತ ಇದು ನನ್ನ ಒಂದು ನನ್ನ ವರ್ಷನಲ್ಲಿ ನಾನು ಕೇಳಿದಂಥ ಪ್ರಶ್ನೆ. ಹಾಗಾಗಿ ನಾನು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರುವಂಥದ್ದು, ಮೂಡಾದಲ್ಲಿ ಆಗಿದೆ 14 ಸೈಟಲ್ಲೂ ಏನೋ ಗೋಲ್ಮೇಲ್ ಆಗಿರ್ಬೋದು, ಬಟ್ ಸಿದ್ದರಾಮಯ್ಯದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇದು ಈಗಲೂ ಕೂಡ ನನ್ನ ಗಟ್ ಫೀಲಿಂಗ್. CBIಗೆ ಹೋದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಏನೂ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಅವರೇ ಉತ್ತರ ಕೊಡ್ಬೇಕಂತ ಈ ಥರ ಬಹುಶಃ